ಸ್ನೇಹಿತರೆ, ಬೇಸಿಗೆ ಕಾಲದಲ್ಲಿ ನೀಡುವ ಘನಗೊಬ್ಬರಗಳು ಮಳೆಗಾಲದವರೆಗೂ ಗಿಡಗಳಿಗೆ ಹಾನಿ ಉಂಟು ಮಾಡದೆ ನೀವೀಗ ಚಿತ್ರೀಕರಣದಲ್ಲಿ ನೋಡುತ್ತಿರುವಂತೆ ಎಲ್ಲ ಸಸ್ಯರಾಶಿಗಳು ಮೈ ತುಂಬಿಕೊಂಡಂತೆ ಹಸುರೆಲೆ ಹೂಗಳಿಂದ ತುಂಬಿ ಹೋಗುವಂತೆ ಮಾಡಲು ಘನಗೊಬ್ಬರಗಳಲ್ಲಿ ಬಳಸುವ ಸಾಮಗ್ರಿಗಳು ಪ್ರಮುಖ ಪಾತ್ರ ನಿರ್ವಹಿಸುವುದರೊಂದಿಗೆ ಇಂತಹ ಘನಗೊಬ್ಬರದ ಬಳಕೆ ವಿಧಾನವೂ ಅಷ್ಟೇ ಮುಖ್ಯ. ಹಾಗಾಗಿ ಇಂತಹ ಪೌಷ್ಟಿಕ ಘನಗೊಬ್ಬರದ ತಯಾರಿಕೆಯಲ್ಲಿ ನಾವು ಬಳಸುವ ಪ್ರಮುಖ ಸಾಮಗ್ರಿಗಳೊಂದಿಗೆ ಬಳಸುವ ವಿಧಾನವಷ್ಟೇ ಅಲ್ಲದೆ ಪಾಟಿನ ಮಣ್ಣಿನಲ್ಲಿ ಬೆರೆಸಿರುವ ಘನಗೊಬ್ಬರ ವಿಭಜನೆಗೊಂಡು ಬೇರುಗಳಿಗೆ ನಾವು ನೀಡಿದ ಗೊಬ್ಬರದಲ್ಲಿರುವಂಥ ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ಗಳನ್ನು ಬಳಸಿಕೊಳ್ಳುವಂತೆ ಮಾಡಲು ಉಪಯೋಗಿಸಬೇಕಾದಂಥ ದ್ರವರಸ ಯಾವುದು ಎಂಬ ಮಾಹಿತಿಯೊಂದಿಗೆ ನಾವಿಂದು ತಯಾರಿಸಲಿರುವ ಈ ಪೌಷ್ಟಿಕ ಘನಗೊಬ್ಬರವನ್ನು ಎಲ್ಲ ಪ್ರಜಾತಿಯ ಸಸ್ಯಗಳಿಗೂ ಎಲ್ಲ ಕಾಲದಲ್ಲೂ ಬಳಸಬಹುದೆಂಬ ವಿಚಾರ ಸಂತೋಷದಾಯಕವಾಗಿದ್ದು, ಈ ರೀತಿ ತಯಾರಿಸಿಕೊಂಡ ಘನಗೊಬ್ಬರವನ್ನು ಪ್ಲಾಸ್ಟಿಕ್ ಜಾರಿನಲ್ಲಿ ಶೇಖರಿಸಿ ತೇವಾಂಶ ರಹಿತ ಪ್ರದೇಶದಲ್ಲಿ 6 ತಿಂಗಳವರೆಗೆ ಸಂರಕ್ಷಿಸಿ ಪ್ರತಿ ತಿಂಗಳಿಗೆ ಒಂದಾವರ್ತಿಯಂತೆ ನಿಮ್ಮಲ್ಲಿರುವ ಎಲ್ಲ ಸಸ್ಯಗಳಿಗೂ ಮುಂದೆ ತಿಳಿಸಲಿರುವಂತಹ ಕ್ರಮ ಅಥವಾ ವಿಧಾನದಲ್ಲಿ ಬಳಸಿದ್ದೇ ಆದಲ್ಲಿ ಗಾರ್ಡನ್ ಸಸ್ಯಗಳ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿ ಮತ್ತು ಇಳುವರಿ ಹೆಚ್ಚಿನ ಗುಣಮಟ್ಟದಲ್ಲಿ ಸುಧಾರಿಸಬಹುದೆಂಬ ವಿಚಾರವನ್ನು ಹಂಚಿಕೊಳ್ಳಲಿರುವ ಇಂದಿನ ವಿಡಿಯೋ ಎಲ್ಲಿಯೂ ಸ್ಕಿಪ್ ಮಾಡದೆ ಅಂತ್ಯದವರೆಗೂ ನೋಡ್ತೀರಾ ಅಂತ ಭಾವಿಸುತ್ತಾ, ಆತ್ಮೀಯ ವೀಕ್ಷಕ ಸ್ನೇಹಿತರೆ, ತಾವು ಮೇರಿಸ್ ಮನೆ ಗಾರ್ಡನ್ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ. ನಾನು ನಿಮ್ಮ ದೀಪಕ್ ಕುಮಾರ್ ಟಿ ತಮಗೆಲ್ಲ ಆಧಾರದ ಸ್ವಾಗತವನ್ನು ಕೊಡ್ತೇನೆ. ಯಾರೆಲ್ಲ ಹೊಸ ವೀಕ್ಷಕ ಸ್ನೇಹಿತರು ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳು ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೂ ಶೇರ್ ಮಾಡ್ತಾ ಲೈಕ್ ಆ್ಯಂಡ್ ಕಮೆಂಟ್ ಮಾಡ್ತೀರಾ ಅಂತೇಳಿ ಭಾವಿಸಿ ಬನ್ನಿ ಇಂದಿನ ವಿಡಿಯೋ ಆರಂಭಿಸೋಣ. ಮೊದಲಿಗೆ ಗಿಡಗಳ ಬೇರಿನ ಆರೋಗ್ಯಕ್ಕಾಗಿ ಸೀವೀಡ್ ಗ್ರ್ಯಾನ್ಯೂಲ್ಸ್ ಅಥವಾ ಕಡಲಕಳೆ 1/4 ಸ್ಪೂನ್ನಷ್ಟು, ಅಂದರೆ ಒಂದು ಗಿಡದ ಲೆಕ್ಕಕ್ಕೆ 2 ರಿಂದ 4 ಕಾಳು ಬಳಸಿದರೆ, ಎರಡನೇದಾಗಿ ಮಣ್ಣಿನಲ್ಲಿ ಏರಿಯೇಷನ್ ಅಥವಾ ಮಣ್ಣಿನ ಸಾಂದ್ರತೆ ಹೆಚ್ಚುವಂತೆ ಮಾಡಲು ವರ್ಮಿ ಕಾಂಪೋಸ್ಟ್ 1 ಟೇಬಲ್ ಸ್ಪೂನ್ನಷ್ಟು. ಇದರ ನಂತರ ಗಿಡಗಳ ಪಾಟನ್ನು ಆರ್ಸಿಸಿ ಅಥವಾ ಛಾವಣಿ ಮೇಲೆ ಇಟ್ಟಿದ್ದೀವಿ ಅಂತಂದರೆ ಪಾಟಿನಲ್ಲಿರುವ ಗಿಡಗಳ ಕ್ರಮಬದ್ಧ ನಿರ್ವಹಣೆಗಾಗಿ ಲೈಟ್ ವೇಟ್ ಇದ್ದರೆ ಅನುಕೂಲವಾಗೋದ್ರಿಂದ 2 ಹಿಡಿಯಷ್ಟು ಕೋಕೋಪೀಟ್ ಬಳಸಿಕೊಂಡ್ರೆ ಸೇವಂತಿ, ಗುಲಾಬಿ, ದಾಸವಾಳಗಳಂತಹ ಸಸ್ಯಗಳ ಬೇರು ಸಮರ್ಪಕ ಬೆಳವಣಿಗೆ ಕಾಣುವುದಲ್ಲದೆ ಬೇಸಿಗೆ ಕಾಲದಲ್ಲಿ ಸಾಕಷ್ಟು ನೀರನ್ನು ಹಿಡಿದಿಟ್ಟುಕೊಂಡು ಗಿಡಗಳಲ್ಲಿರುವ ಬೇರುಗಳ ಅವಶ್ಯಕತೆ ಅನುಸಾರವಾಗಿ ನೀರನ್ನು ಪೂರೈಕೆ ಮಾಡುವುದು. 4ನೇದಾಗಿ ಎಲೆಗಳ ಬೆಳವಣಿಗೆ ಹಾಗೂ ಕಾಂಡ ಬೇರುಗಳ ಆರೋಗ್ಯ ಕಾಪಾಡಲು ಬೇವಿನ ಹಿಂಡಿ ಪುಡಿ ಅಂದರೆ ನೀಮ್ ಕೇಕ್ ಪೌಡರನ್ನು 1 ಸ್ಪೂನ್ನಷ್ಟು ಬಳಸಿಕೊಂಡರೆ, 5ನೇದಾಗಿ 6 ತಿಂಗಳ ಹಳೆಯದಾದ ಹಸು, ದನ ಅಥವಾ ಕುರಿಯ ಗೊಬ್ಬರ 2 ಸ್ಪೂನ್ನಷ್ಟು ಬಳಸಿಕೊಂಡರೆ ಗಿಡಗಳ ಎಲೆ, ಕಾಂಡ, ಹೂ, ಹಣ್ಣು, ತರಕಾರಿಗಳಿಗೆ ಪೂರಕವಾದ ಪೌಷ್ಟಿಕಾಂಶಗಳನ್ನು ನಿಯಮಿತವಾಗಿ ಪೂರೈಸುತ್ತಿರುತ್ತವೆ. 6ನೇದಾಗಿ ಬೋನ್ ಮೀಲ್ ಪೌಡರ್ನಲ್ಲಿ ಯಥೇಚ್ಛವಾದ ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಸೇರಿದಂತೆ ವಿವಿಧ ಬಗೆಯ ಪೋಷಕಾಂಶಗಳು ಸಮೃದ್ಧತೆ ನೀಡುವುದರಿಂದ ಹೂ, ಹಣ್ಣಿನ ಗಾತ್ರ ಊಹೆಗೂ ಮೀರಿದ ಇಳುವರಿ ಹೊಂದುವುದರಿಂದ 1 ಟೀ ಸ್ಪೂನ್ನಷ್ಟು ಬಳಸಿಕೊಂಡರೆ, 7ನೇದಾಗಿ ಕಾಫಿ ಪುಡಿ 1 ಸ್ಪೂನ್ನಷ್ಟು ಬಳಸಿಕೊಳ್ಳುವುದರಿಂದ ಮಣ್ಣಿನಲ್ಲಿ ಎರೆಹುಳುಗಳ ಉತ್ಪತ್ತಿಗೆ ಉತ್ತೇಜನ ನೀಡುವುದಲ್ಲದೆ ಮಳೆಗಾಲದಲ್ಲಿ ಉಂಟಾಗಬಹುದಾದ ಶಂಕದ ಹುಳ, ಬಸವನ ಹುಳಗಳ ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುವುದಲ್ಲದೆ ಗುಲಾಬಿ ಹೂವಿನ ಗಿಡಕ್ಕೆ ಅತ್ಯುತ್ತಮ ಪೌಷ್ಟಿಕಾಂಶಗಳನ್ನು ನೀಡುತ್ತವೆ. 8ನೇದಾಗಿ ಅರ್ಧ ಚಮಚ ಸಾಸಿವೆ ಹಿಂಡಿ ಪುಡಿ ಬಳಸಿಕೊಂಡರೆ ನೀವೀಗ ಚಿತ್ರೀಕರಣದಲ್ಲಿ ನೋಡುತ್ತಿರುವಂತೆ ಎಲೆಗಳ ಗಾತ್ರ ಮತ್ತು ಕಾಂಡದ ಬೆಳವಣಿಗೆ ಉತ್ತಮವಾಗಿ ಮಲ್ಲಿಗೆ ಸಸ್ಯದಲ್ಲಿ ಅತ್ಯಧಿಕ ಹೂವಿನ ಇಳುವರಿ ನೀಡಲು ಉತ್ತೇಜನ ನೀಡಲು ಸಹಕರಿಸುವುದು. ಇನ್ನು 9ನೇದಾಗಿ ಬಾಳೆಹಣ್ಣಿನ ಸಿಪ್ಪೆಯ ಪುಡಿಯನ್ನು 1 ಟೇಬಲ್ ಸ್ಪೂನ್ನಷ್ಟು ಬಳಸಿಕೊಳ್ಳುವುದರಿಂದ ಮೊಗ್ಗಾಗಲಿರುವಂಥ ಗಿಡಗಳಲ್ಲಿ ಅತ್ಯುತ್ತಮ ಹೂವು, ಹಣ್ಣುಗಳ ಆರೋಗ್ಯಕರ ಬೆಳವಣಿಗೆ ಕಾಣಬಹುದಲ್ಲದೆ 10ನೇದಾಗಿ ಮೊಟ್ಟೆ ಸಿಪ್ಪೆಯನ್ನು ಪುಡಿ ಮಾಡಿಕೊಂಡು ಅರ್ಧ ಚಮಚದಷ್ಟು ಬಳಸಿಕೊಳ್ಳುವುದರಿಂದ ಗಿಡಗಳಲ್ಲಿ ಹಳದಿಯಾದ ಮೊಗ್ಗುಗಳು ಅರಳದೆ ಉದುರುತ್ತಿರುವಂಥ ಸಮಸ್ಯೆ ಮತ್ತು ಟೊಮಾಟೊ ಗಿಡದಲ್ಲಿ ಟೊಮಾಟೊ ಬಲಿಯುವ ಮೊದಲೇ ಕೊಳೆತ ಕಾಣುವುದನ್ನು ನಿವಾರಿಸಿ ಗಿಡಗಳ ಅಂಗಾಂಶಗಳಿಗೆ ಅವಶ್ಯಕವಾದಂಥ ಕ್ಯಾಲ್ಸಿಯಂ ಪೂರೈಸಿದಂತಾಗುವುದಲ್ಲದೆ 11ನೇದಾಗಿ ಅರ್ಧ ಚಮಚ ಎಪ್ಸಮ್ ಸಾಲ್ಟ್ ಬಳಸಿಕೊಂಡರೆ ಬೇಸಿಗೆಯ ಬಿರು ಬಿಸಿಲಿಗೆ ಬಾಡಿದಂತೆ ಕಾಣುವ ಗಿಡಗಳಲ್ಲಿ ಮೆಗ್ನೀಷಿಯಂನ ಪೂರೈಕೆಯಾಗಿ ಗಿಡಗಳ ಎಲೆ, ಕಾಂಡ, ಬೇರು ನವಚೈತನ್ಯದಿಂದ ಕೂಡಿರುವಂತೆ ಮಾಡಬಹುದು. ಸ್ನೇಹಿತರೆ, ಈಗ ತಿಳಿಸಿದ ಪ್ರತ್ಯೇಕ ಗೊಬ್ಬರಗಳ ವಿಭಿನ್ನ ಉಪಯೋಗವನ್ನು ವಿವರಿಸಿದ್ದೇವೆ. ಇದರ ಅನುಗುಣವಾಗಿ ಎಲ್ಲ ಪದಾರ್ಥಗಳನ್ನು ಒಟ್ಟಿಗೆ ಮಿಶ್ರಣ ಮಾಡಿಕೊಂಡು ಗಿಡದ ಪಾಟಿಗೆ ಅನ್ವಯಿಸುವ ಮುನ್ನಾ ದಿನ ನೀರನ್ನು ನೀಡದಿರುವುದು. ಮರುದಿನ ಸಂಜೆ 5ರ ನಂತರ ಪಾಟಿನ ಮೇಲ್ಪದರದಲ್ಲಿ
2 ಇಂಚಿನಷ್ಟು ಅಗೆದು ಮಣ್ಣನ್ನು ಸಡಿಲಗೊಳಿಸಿಕೊಂಡು ಪಾಟಿನ ತುಂಬ ಮಣ್ಣಿದ್ದರೆ ಮೇಲ್ಪದರದ 1 ಇಂಚಿನಷ್ಟು ಮಣ್ಣನ್ನು ತೆಗೆದು ನಂತರ ಗಿಡದ ಕಾಂಡದಿಂದ 1 ರಿಂದ 2 ಇಂಚಿನಷ್ಟು ದೂರದಲ್ಲಿ ಪಾಟಿನ ಸುತ್ತಲೂ ಗೊಬ್ಬರದ ಪದರ ಹರಡಿ ಅದರ ಮೇಲ್ಭಾಗದಲ್ಲಿ ಈಗಾಗಲೇ ತೆಗೆದಿರಿಸಿಕೊಂಡಿರುವಂಥ ಮಣ್ಣನ್ನು ಮುಚ್ಚಿ ಒಂದು ವೇಳೆ ಗಿಡದ ಪಾಟಿನಲ್ಲಿ ಮಣ್ಣು ಕಡಿಮೆ ಇದೆ ಎಂದೆನಿಸಿದರೆ ಮಣ್ಣನ್ನು ಕೆದಕಿದ ನಂತರ ಈಗಾಗಲೇ ತಿಳಿಸಿರುವಂತೆ ಮೇಲ್ಭಾಗದಲ್ಲಿ ಗೊಬ್ಬರ ಹರಡಿ ಹೊಸ ಮಣ್ಣಿನ ಹಾಸನ್ನು 1 ಇಂಚಿನಷ್ಟು ಹರಡಿದರೆ ಬಿಸಿಲಿನ ತಾಪಕ್ಕೆ ಗೊಬ್ಬರ ಒಣಗಿ ತನ್ನ ಪೌಷ್ಟಿಕಾಂಶಗಳನ್ನು ಕಳೆದುಕೊಳ್ಳದೆ ರಕ್ಷಣೆ ಪಡೆದಂತಾಗುವುದು. ಗೊಬ್ಬರ ಮಣ್ಣಿನಲ್ಲಿ ಹರಡಿದ ನಂತರ ನಿತ್ಯದಂತೆ ಗಿಡಗಳಿಗೆ ನೀರುಣಿಸುವುದರಿಂದ ಕ್ರಮೇಣವಾಗಿ ಗೊಬ್ಬರ ತನ್ನ ಪೌಷ್ಟಿಕಾಂಶಗಳನ್ನು ಬಿಡುಗಡೆ ಮಾಡಲು ಆರಂಭಿಸುತ್ತದೆ. ಇದೇ ಗೊಬ್ಬರವನ್ನು ಪ್ರತಿ ತಿಂಗಳಿಗೆ ಒಂದಾವರ್ತಿಯಂತೆ ಮರುಕಳಿಸುತ್ತಿರುವುದರಿಂದ ಸಸ್ಯಗಳ ಆಂತರಿಕ ಮತ್ತು ಬಾಹ್ಯ ಬೆಳವಣಿಗೆಗೆ ಪೂರಕವಾದ ಪೋಷಕ ತತ್ವಗಳು ಲಭಿಸಿದಂತಾಗುವುದಲ್ಲದೆ ನಾವು ನೀಡಿರುವ ಘನಗೊಬ್ಬರಗಳು ಮಣ್ಣಿನಲ್ಲಿ ವಿಭಜಿಸಲ್ಪಡದೆ ಕರಗದೆ ಉಳಿದಿರುವಂತಹ ಲವಣಾಂಶಗಳನ್ನು ಸಹ ಗಿಡಗಳ ಬೇರು ಸುಲಭವಾಗಿ ಹೀರಿಕೊಂಡು ಬೆಳವಣಿಗೆ ಕಾಣುವಂತೆ ಮಾಡಲು ಆರೆಂಜ್ ಆರ್ಗಾನಿಕ್ ಬಯೋ ಎನ್ಸೈಮ್ ದ್ರಾವಣವನ್ನು 1 ಲೀಟರ್ ನೀರಿಗೆ 1 ಟೇಬಲ್ ಸ್ಪೂನ್ನಂತೆ ಬೆರೆಸಿ ಗೊಬ್ಬರ ನೀಡಿದ 4ನೇ ದಿನದ ನೀರಿನ ಜೊತೆ ಮಿಶ್ರಣ ಮಾಡಿ ಕೊಡುವುದಲ್ಲದೆ ಪ್ರತಿ ವಾರಕ್ಕೊಮ್ಮೆ ಆರೆಂಜ್ ಬಯೋ ಎನ್ಸೈಮನ್ನು ನಿರಂತರವಾಗಿ ಬಳಸಿಕೊಳ್ಳುತ್ತಿರುವುದರಿಂದ ಪಾಟಿನ ಮಣ್ಣು ಬಿಡಿ ಬಿಡಿಯಾಗಿ ತನ್ನ ಸಾಂದ್ರತೆಯನ್ನು ವೃದ್ಧಿಸಿಕೊಂಡು ಗಿಡಗಳು ತಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಂಡು ಬೆಳವಣಿಗೆಯ ವೇಗ ಹೆಚ್ಚಿಸಿಕೊಳ್ಳುವವು. ಸ್ನೇಹಿತರೆ, ನಾವೀಗ ಚಿತ್ರೀಕರಣದಲ್ಲಿ ತೋರಿಸಿರುವಂತಹ ಮತ್ತು ಬಳಸಿಕೊಂಡಂತಹ ಸಾಮಗ್ರಿಗಳನ್ನು ಕೊಳ್ಳುವಂತೆ ಶಿಫಾರಸು ಮಾಡುತ್ತಿಲ್ಲ ಅಥವಾ ಇದರ ಪ್ರಾಯೋಜಕತ್ವವನ್ನು ಪಡೆದಿರುವುದಿಲ್ಲ. ಕೇವಲ ವೀಕ್ಷಕ ಸ್ನೇಹಿತರ ಅನುಕೂಲಕ್ಕಾಗಿ ತೋರಿಸಲಾಗಿದ್ದು, ಇದೇ ಸಾಮಗ್ರಿಗಳನ್ನು ತರಿಸಿಕೊಳ್ಳ ಬಯಸುವವರ ಸಹಾಯಕ್ಕಾಗಿ ಅಮೆಜಾನ್ ಬೈ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದ್ದು, ಆಸಕ್ತ ವೀಕ್ಷಕ ಸ್ನೇಹಿತರು ಇದರ ಲಾಭ ಪಡೆದುಕೊಳ್ಳಬಹುದು ಎಂಬ ಮಾಹಿತಿಯನ್ನು ಹಂಚಿಕೊಂಡ ಇಂದಿನ ವಿಡಿಯೋ ನಿಮ್ಮ ಗಾರ್ಡನಿಂಗ್ ಕಾಯಕದಲ್ಲಿ ಉಪಯೋಗವಾಗಿರಬಹುದು ಎಂಬ ಆಶಯದೊಂದಿಗೆ ಮತ್ತೊಂದು ಗಾರ್ಡನಿಂಗ್ ಮಾಹಿತಿ ಹೊತ್ತ ವಿಡಿಯೋದೊಂದಿಗೆ ಹಾಜರಾಗ್ತೇವೆ. ಅಲ್ಲಿವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.